ವಿದ್ಯಾರ್ಥಿನಿಯವರೇ, ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಕೂಡ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರಲು ಬಯಸ್ತೀನಿ. ಈಗಾಗಲೇ 80 ವರ್ಷಗಳನ್ನ ಸ್ವಾತಂತ್ರ್ಯ ಭಾರತವನ್ನು ನಾವು ನೋಡಿದ್ದೀವಿ, ಪೂರೈಸಿದ್ದೀವಿ. ಇದು ಕಡಿಮೆ ಅವಧಿ ಏನಲ್ಲ. 80 ವರ್ಷಗಳ ಸ್ವಾತಂತ್ರ್ಯದ ಭಾರತವನ್ನು ನಾವು ನೋಡಿದಾಗಲೂ ಕೂಡ ಭಾರತ ಹಲವಾರು ಜ್ವಲಂತ ಸಮಸ್ಯೆಗಳಿಗೆ ಸಾಕ್ಷಿಯಾಗಿದೆ. ಇವತ್ತು ಕೂಡ ಇದಕ್ಕೆ ಕಾರಣ ಏನಂತ ನಾವು ಹುಡುಕಾಟ ಮಾಡಿದ್ರೆ, ನಮ್ಮ ಸ್ವಾತಂತ್ರ್ಯ ತಂದುಕೊಟ್ಟ ಈ ಹಿರಿಯರ ಆದರ್ಶಗಳನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಫಾಲೋ ಮಾಡಿಲ್ಲ. ಒಂದು. ಎರಡನೇದಾಗಿ, ಆಧುನಿಕ ಭಾರತ ಸಂದರ್ಭಕ್ಕೆ ಬಂದ್ರೆ, ಏನು ಅಂಬೇಡ್ಕರ್ ಈ ದೇಶಕ್ಕೆ ಒಂದು ಸಮರ್ಥವಾದ ಸಂವಿಧಾನ ಕೊಟ್ಟರು, ಅದನ್ನ ನಾವು ಪೂರ್ಣ ಪ್ರಮಾಣದಲ್ಲಿ ಪಾಲಿಸಿಲ್ಲ. ಹಂಗಾಗಿ ಎರಡು ಕಾರಣಗಳಿಂದ ನಮ್ಮ ದೇಶ ಇವತ್ತಿಗೂ ಕೂಡ ಹಲವಾರು ಸಂದರ್ಭಗಳಲ್ಲಿ ಸುಧಾರಣೆಗಳನ್ನ ಕಂಡುಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಯೋಚನೆ ಮಾಡೋ ಸಂದರ್ಭ ಇವತ್ತು. ಕಮ್ಮಿ ಇತ್ತು ಅಥವಾ ನಿರುದ್ಯೋಗ ಕಡಿಮೆ ಇತ್ತು ಅಥವಾ ಎಲ್ಲವೂ ರೀತಿಯಾದಂತಹ ಜನಸಂಖ್ಯೆಯಿಂದ ಕಂಪೇರ್ ಮಾಡಿದಾಗ ಎಲ್ಲ ಇಶ್ಯೂಸ್ ಕಡಿಮೆ ಇತ್ತು. I would like to wish 80th Independence Day to everyone, and I am glad to hear to speak about few importance like theme of the independence and what are the things we have to follow not only on the independence, on the other days too. ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನಮ್ಮ ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ 80ನೇ ಸ್ವತಂತ್ರ ದಿನಾಚರಣೆಯ ಆಚರಣೆಗೆ ಭಾಗವಹಿಸಿರ್ತಕ್ಕಂಥ ಮಾನ್ಯ ಪ್ರಾಂಶುಪಾಲರು, ಹಾಗೆ ಎಲ್ಲ ವಿಭಾಗದ ಮುಖ್ಯಸ್ಥರು, ಹಾಗೆ ಎಲ್ಲ ಉಪನ್ಯಾಸಕರು, ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಮ್ಮ ಕಾಲೇಜಿನ ಪರವಾಗಿ ಹಾಗೆ ಮತ್ತೊಮ್ಮೆ ವೇದಿಕೆಯ ಪರವಾಗಿ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ತಿಳಿಸ್ತಾ